ರಸ್ತೆಯಲ್ಲಿ ಭಿಕ್ಷುಕರು ಸಿಕ್ಕಾಗ ಇದೊಂದು ಮಾತನ್ನು ಹೇಳಿ ಈ ಪುಟ್ಟ ವಸ್ತುವನ್ನು ಅವರಿಗೆ ದಾನವಾಗಿ ನೀಡಿ ಬನ್ನಿ. ಜೀವನ ಪೂರ್ತಿ ನಿಮಗೆ ಕಷ್ಟ ಅನ್ನುವುದು ಬರುವುದಿಲ್ಲ, ಸಾಲದ ಸಮಸ್ಯೆಗಳು ಅನ್ನುವುದು ಇರುವುದಿಲ್ಲ, ಅನಾರೋಗ್ಯದ ಸಮಸ್ಯೆ ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರ ಸುಳಿಯುವುದಿಲ್ಲ. ಅಷ್ಟರ ಮಟ್ಟಿಗೆ ನಿಮ್ಮನ್ನು ನೀವು ಯಶಸ್ಸಿನ ದಾರಿಯಲ್ಲಿ ನಡೆಸಿಕೊಂಡು ಹೋಗಬಹುದು. ಭಿಕ್ಷುಕರಿಗೆ ಅಷ್ಟೊಂದು ಪವಿತ್ರವಾದಂತಹ ಶಕ್ತಿ ಇರುತ್ತದೆ. ಯಾಕೆಂದರೆ ಅವರು ಪುಣ್ಯವಂತರಿಂದಲೋ ದಾನವನ್ನು ಪಡೆದುಕೊಂಡಿರುತ್ತಾರೆ. ಅವರಿಗೆ ನೀವು ದಾನವನ್ನಾಗಿ ಮಾಡಿ ಈ ಒಂದು ವಿಷಯವನ್ನು ಅವರಿಗೆ ಹೇಳಿದ್ದ ಆಯಿತು ಅಂದರೆ ಆಯಿತು, ನಿಮ್ಮ ಜೀವನ ಸಾರ್ಥಕತೆ ಪಡೆಯುವುದು ಶತಸಿದ್ಧ. ಕೋಟಿ ಸಾಲ ಇದ್ದರೂ ಕೂಡ ಅದು ತೀರಿ ಹೋಗುತ್ತದೆ. ಅಷ್ಟರ ಮಟ್ಟಿಗೆ ನಿಮ್ಮ ಜೀವನವೇ ಬದಲಾಗುತ್ತದೆ. ಅದು ಯಾವ ವಸ್ತುಗಳನ್ನು ದಾನ ನೀಡಬೇಕು ಮತ್ತು ಯಾವ ವಿಷಯವನ್ನು ಅವರಿಗೆ ತಿಳಿಸಬೇಕು, ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಾವು ಹಾಕುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ. ಮನುಷ್ಯನ ಜೀವನದಲ್ಲಿ ಒಂದಲ್ಲ ಒಂದು ಕಾರಣಕ್ಕೆ ಆತ ಕುಗ್ಗಿ ಹೋಗುತ್ತಾನೆ. ಯಾವುದೇ ಒಂದು ವಿಷಯಕ್ಕಾದರೂ ಆತ ಕೊರಗುತ್ತಾನೆ. ಕಷ್ಟವೇ ಇಲ್ಲದ ಮನುಷ್ಯ ಈ ಜಗತ್ತಿನಲ್ಲಿ ಖಂಡಿತವಾಗಿಯೂ ಇರಲು ಸಾಧ್ಯವಿಲ್ಲ. ತಾತ್ಕಾಲಿಕವಾದಂತಹ ನೆಮ್ಮದಿಯನ್ನು ಹುಡುಕಲು ಹೋಗುತ್ತಾನೆ. ಅದು ಸಿಕ್ಕಾಗ ಅದನ್ನು ಅನುಭವಿಸುತ್ತಾನೆ. ಅದನ್ನು ನೋಡಿದವರು ಇವನು ತುಂಬ ಚೆನ್ನಾಗಿದ್ದಾನೆ, ಶ್ರೀಮಂತಿಕೆಯಿಂದ ಇದ್ದಾನೆ, ತುಂಬ ಖುಷಿಯಾಗಿದ್ದಾನೆ, ಇವನೇ ಪುಣ್ಯ ಅಂತ ನಾವು ಏನನ್ನು ತಿಳ್ಕೊಂಡಿರ್ತೀವಿ. ಆದರೆ ಅವನಿಗೆ ಅವನದ್ದೇ ಆದ ಕೆಲವು ಕಷ್ಟಗಳು, ದುಃಖಗಳು, ನೋವುಗಳು ಇದ್ದೇ ಇರುತ್ತದೆ. ಇಂತಹ ನೋವುಗಳನ್ನು ಅನುಭವಿಸಿ ಹೇಳತೀರಲಾಗದಂತಹ ಕಷ್ಟಗಳಿಂದ ಅವರು ಅರೆ ಹುಚ್ಚರಾಗುತ್ತಾರೆ. ಇನ್ನು ಕೆಲವರು ನಿರ್ಗತಿಕರಾಗುತ್ತಾರೆ. ಭಿಕ್ಷೆ ಬೇಡುವ ಪರಿಸ್ಥಿತಿ ಅವರಿಗೆ ಎದುರಾಗುತ್ತದೆ. ಯಾವುದೇ ಒಬ್ಬ ಭಿಕ್ಷುಕನ ಹಿಂದೆ ನೋಡುವುದಾದರೆ ಒಂದು ಕಾಲದಲ್ಲಿ ಅವರು ಚೆನ್ನಾಗಿ ಬಾಳಿ ಬದುಕಿದವರೇ ಆಗಿರುತ್ತಾರೆ. ಇದು ಒಂದು ಕಡೆಯಾದರೆ, ಇನ್ನೊಂದು ಕಡೆ ಇಂತಹ ಭಿಕ್ಷುಕರಿಗೆ ನಾವು ಯಾವ ರೀತಿಯಾದಂತಹ ಸಹಾಯ ಮಾಡಬೇಕು, ಏನನ್ನು ಕೊಟ್ಟು ದಾನ ಮಾಡಿ ಅವರಿಗೆ ಯಾವ ವಿಷಯವನ್ನು ತಿಳಿಸಬೇಕು ಅನ್ನುವುದಾದರೆ, ಮೊದಲಿಗೆ ನಾವು ಮನೆಯಲ್ಲಿ ಕೆಲವು ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು. ಆ ಸಿದ್ಧತೆಗಳ ಅನುಸಾರ ಹಳದಿ ಬಟ್ಟೆಯಲ್ಲಿ 11 ರೂಪಾಯಿ ನಾಣ್ಯವನ್ನು ಗಂಟು ಹಾಕಿ ಕಟ್ಟಿ ನಿಮ್ಮ ಕಷ್ಟಗಳನ್ನೆಲ್ಲ ಬೇಡಿಕೊಂಡು ನಿಮ್ಮ ಕುಲದೇವರ ಮುಂದೆ ಇಟ್ಟು ಪ್ರಾರ್ಥಿಸಿಕೊಳ್ಳಬೇಕು. ತುಂಬ ಕಷ್ಟದಲ್ಲಿದ್ದೇನೆ, ತುಂಬ ಸಾಲದ ಸಮಸ್ಯೆಗಳಿದೆ, ಅನಾರೋಗ್ಯದ ಸಮಸ್ಯೆಗಳಿಂದ ಮನೆಯವರೆಲ್ಲ ಬಳಲುತ್ತಿದ್ದೇವೆ ಅಂತ ಭಕ್ತಿಯಿಂದ ಬೇಡಿಕೊಂಡು ಎಲ್ಲವೂ ನಿವಾರಣೆ ಆಗಬೇಕು ಎಂದು ಹೇಳಿ ಶುಕ್ರವಾರ ಇದನ್ನು ಮಾಡಬೇಕು. ಮನೆ ದೇವರ ಮುಂದೆ ಇಟ್ಟಂತಹ ಆ ಹಳದಿ ಬಟ್ಟೆಯಲ್ಲಿ ಕಟ್ಟಿದ್ದಂತಹ 11 ರೂಪಾಯಿ ನಾಣ್ಯವನ್ನು ದೇವಸ್ಥಾನದ ಮುಂದೆ ಭಿಕ್ಷೆ ಬೇಡುವಂತಹ ಭಿಕ್ಷುಕರಿಗೆ ಅದನ್ನು ದಾನವಾಗಿ ನೀಡಬೇಕು. ಒಬ್ಬ ಭಿಕ್ಷುಕನಿಗೆ 11 ರೂಪಾಯಿ ಕೊಟ್ಟರೂ ಆಯಿತು, ಅಥವಾ 11 ಭಿಕ್ಷುಕರಿಗೆ 1 ರೂಪಾಯಿ ನಾಣ್ಯವಾಗಿ ಕೊಟ್ಟರೂ ಆಯಿತು. ಈ ರೀತಿ ಮಾಡಿ ದೇವರ ಆಶೀರ್ವಾದ, ಅನುಗ್ರಹ ನಿಮ್ಮ ಮೇಲೆ ಸಂಪೂರ್ಣವಾಗಿ ಇರಲಿ ಅಂತ ಅವನಿಗೆ ನೀವು ಹಾರೈಸಬೇಕು. ಈ ರೀತಿ ಮಾಡಿ ನೀವು ಹಿಂತಿರುಗಿ ಬರಬೇಕು. ಇದನ್ನು ಮಾಡುವುದರಿಂದ ನಿಮಗಿರ್ತಕ್ಕಂತಹ ಸಕಲ ಕಷ್ಟಗಳು ದೂರವಾಗುತ್ತೆ. ಹಣಕಾಸಿನ ಸಮಸ್ಯೆ ಅನ್ನುವುದು ಇರುವುದಿಲ್ಲ. ಯಾವಾಗಲೂ ನೀವು ಶ್ರೀಮಂತರಾಗಿರುತ್ತೀರಿ. ಎಷ್ಟೇ ಸಾಲದ ಸಮಸ್ಯೆ ಇದ್ದರೂ ಕೂಡ ಅದು ಪರಿಹಾರ ಆಗುತ್ತೆ. ನೀವು ಒಬ್ಬರಿಗೆ ಒಳ್ಳೆಯದನ್ನು ಬಯಸಿದರೆ ನಿಮಗೂ ಸಹ ಒಳ್ಳೆಯದಾಗುತ್ತೆ ಅನ್ನುವುದಕ್ಕೆ ಇದಂತೂ ಉದಾಹರಣೆ ಆಗಿರುತ್ತೆ. ನಿಮ್ಮ ಬದುಕಿನ ಯಾವುದೇ ಒಂದು ಸಮಸ್ಯೆಗಳಿಂದ ಕೊರಗುತ್ತಿದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಉಚಿತವಾಗಿ ಎಲ್ಲ ಸಮಸ್ಯೆಗೂ ಮುಕ್ತಿಯನ್ನು ಕೊಡುತ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ.